ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. RSS ವಿರುದ್ಧ ಖರ್ಗೆಗೆ ಅಂದರೆ ಪ್ರಿಯಾಂಕ್ ಖರ್ಗೆಗೆ ಭಾರಿ ಹಿನ್ನಡೆ ಅಥವಾ ದೊಡ್ಡ ಹಿನ್ನಡೆ. ಕೈ ಕೊಟ್ಟಂತ ಅಂದರೆ ಪ್ರಿಯಾಂಕ್ ಖರ್ಗೆಗೆ ಕೈ ಕೊಟ್ಟಂತ ಪ್ರಭಾವಿ ಸಚಿವ ಏನದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 6 ತಿಂಗಳಿಂದ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ನಡೀತಾ ಇರುವಂಥ ವಾರ ಇದೆಯಲ್ಲ, ಅದು ಇಲ್ಲಿಯ ತನಕ ಬಂದು ಮುಟ್ಟಿದೆ. ಜೊತೆಗೆ ತೇಜಸ್ ಎನ್ನುವಂಥ ವ್ಯಕ್ತಿ ಡಿಫಾರ್ಮೇಷನ್ ಕೇಸ್ ಹಾಕಿದ್ದು ಕೂಡ ಆಗಿದೆ. ಆದರೂ ಕೂಡ ಎಲ್ಲೂ ಜಗ್ಗದ ಬಗ್ಗದ ಕುಗ್ಗದ ಪ್ರಿಯಾಂಕ್ ಖರ್ಗೆ ಅವರು ನಾನು ಇರುವ ತನಕ RSSನ್ನು ಬ್ಯಾನ್ ಮಾಡೇ ಮಾಡ್ತೇನೆ ಮತ್ತು RSSನ ಯಾವುದೇ ಚಟುವಟಿಕೆಯನ್ನು ಸಾರ್ವಜನಿಕ ಸ್ಥಳ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ RSSನ ಯಾವುದೇ ಒಂದು ಕಾರ್ಯಕ್ರಮ ನಡೆಯದಂತೆ ನೋಡಿಕೊಳ್ಳುತ್ತೆ ಎನ್ನುವಂಥ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ RSSನ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಅವರು ತೆಗೆದುಕೊಂಡಂಥ ನಿರ್ಧಾರವೇನು, ಕಠಿಣ ನಿಲುವೇನು, ಜೊತೆಗೆ ಇದೀಗ ಅವರ ಆಪ್ತ ಸಚಿವರೊಬ್ಬರು ಪ್ರಿಯಾಂಕ್ ಖರ್ಗೆ ಅವರಿಗೆ RSS ವಿರುದ್ಧದಲ್ಲಿ ಕೈ ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಕೂಡ ಖರ್ಗೆ ಅವರ ವಿರುದ್ಧವಾಗಿ ಹೇಳಿಕೆ ಕೊಡುವಂಥ ಸಂದರ್ಭ ಯಾಕೆ ಬಂತು? ಮೊದಲು ಖರ್ಗೆ ಅವರು RSS ವಿರುದ್ಧ ತೆಗೆದುಕೊಂಡಂಥ ನಿರ್ಣಯ ಮತ್ತು ಇಲ್ಲೇ ತನಕ ಆದಂಥ ಬೆಳವಣಿಗೆಯನ್ನು ನೋಡ್ತಾ ಹೋದರೆ, ಕಳೆದ 6 ತಿಂಗಳ ಹಿಂದೆ ಚಿತ್ತಾಪುರ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಸ್ಪರ್ಧಿಸುವಂಥ ಚಿತ್ತಾಪುರ ಕ್ಷೇತ್ರದಲ್ಲಿ, ಚಿತ್ತಾಪುರ ತಾಲೂಕಲ್ಲಿ RSSನ ಪಥಸಂಚಲನ ಇತ್ತು. ಆದರೆ ಅಂದರೆ ಸಿಟ್ಟಿಗೆದ್ದಂಥ ಅಥವಾ RSS ವಿರುದ್ಧ ಒಂದು ವಾಗ್ದಾಳಿಯನ್ನು ಒಂದು ಯುದ್ಧವನ್ನು ಮಾಡಲೇಬೇಕೆನ್ನುವಂಥ ನಿಲುವನ್ನು ಹೊಂದಿದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಅಥವಾ ಆಗಿನ CM ಆಗಿರುವಂಥ ಸಿದ್ದರಾಮಯ್ಯನವರಿಗೆ ಪತ್ರ ಬರೀತಾರೆ. ಯಾವುದೇ ಕಾರಣಕ್ಕೂ ಕೂಡ RSSನ ಯೋಜನೆಗಳು, RSSನ ಈ ಪಥಸಂಚಲನ, RSSನ ಚಟುವಟಿಕೆಗಳು ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ಕಟ್ಟಡ ಅಥವಾ ಶಾಲಾ ಕಾಲೇಜುಗಳಲ್ಲಿ ಈ RSSನ ಯಾವುದೇ ಚಟುವಟಿಕೆಗಳು ನಡೆಯಬಾರದು. RSSನವರು ಅವರ ದಂಡವನ್ನು ಹಿಡ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಪಥಸಂಚಲನ ಮಾಡೋದ್ರಿಂದ ಅದು ಮಕ್ಕಳ ಮೇಲೆ ಒಂದು ಸ್ವಲ್ಪ ಬೇರೆ ಥರದ ಭಾವನೆಗಳನ್ನ ಮೂಡುತ್ತೆ. ಹೀಗಾಗಿ ಯಾವುದೇ ಹಂತಕ್ಕೂ ಕೂಡ ಈ RSSನ ಪಥಸಂಚಲನ ಸಾರ್ವಜನಿಕ ಸ್ಥಳದಲ್ಲಿ ಆಗಬಾರ್ದು ಮತ್ತು ಅಂಥ ಒಂದು ಆ್ಯಕ್ಟಿವಿಟಿಗಳನ್ನ ನೀವು ನಿರ್ಬಂಧ ಹೇರಬೇಕೆನ್ನುವಂಥ ಪತ್ರವನ್ನು ಕೂಡ ಬರೀತಾರೆ. ಅದಾದ ನಂತರ ಅದು ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ನ ನಿರ್ದೇಶನದಂತೆ ಚಿತ್ತಾಪುರದಲ್ಲಿ ಕೆಲವೊಂದು ದಿನ ಪಥಸಂಚಲನ ಕೂಡ ಆಗುತ್ತೆ. ಅದಾದ ನಂತರ ಯಾವಾಗ RSSನ ಪದೇ ಬೈತಾರಲ್ಲ, ಪದೇ ಬೈದ ನಂತರ ಅವರಿಗೆ ಕಾಕತಾಳೀವೂ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಇಳಿತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಅವರ ತಂದೆಯವರ ಕೃಪಾ ಕಟಾಕ್ಷದಿಂದ ಮಿನಿಸ್ಟರ್ ಆದಂಥ ಇದೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟ್ರಿ ಕೂಡ ಸಿಗುತ್ತೆ, ಅಂದರೆ ಗೃಹ ಸಚಿವ ಸ್ಥಾನ ಕೂಡ ಸಿಗುತ್ತೆ. ಅದಾದ ನಂತರ ತಾನು ತೆಗೆದುಕೊಳ್ಳಲಿರುವ ಮತ್ತು ತೆಗೆದುಕೊಂಡಂಥ ನಿರ್ಣಯದ ವಿರುದ್ಧವಾಗಿ ಮತ್ತಷ್ಟು ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ RSSನ ಒಂದೇ ಒಂದು ಕೆಲಸ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ RSS ಚಟುವಟಿಕೆ ಸಾರ್ವಜನಿಕ ಸ್ಥಳದಲ್ಲಿ ಆಗಬಾರ್ದು, ಜೊತೆಗೆ RSS ನೋಂದಣಿ ಆಗಬೇಕು, ಇಲ್ಲ ಅಂದರೆ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಮತ್ತು RSSನ ಈ ನೋಂದಣಿ ಆಗುವಂತೆ ಮಾಡ್ತೇನೆ ಅನ್ನುವಂಥ ವಾಗ್ದಾಳಿಯನ್ನು ಮಾಡಿದ್ರು. ಮುಂದುವರೆದ ಭಾಗವಾಗಿ ಒಂದು 9-8 ಪ್ರಶ್ನೆಗಳುಳ್ಳ ಲೆಟರ್ ಹೆಡ್ಡನ್ನು, ಒಂದು ಪತ್ರವನ್ನು RSSನ ಮುಖ್ಯಸ್ಥರಾದಂಥ ಇದೇ ಮೋಹನ್ ಭಾಗವತ್ ಅವರಿಗೆ ಕೇಳಿದ್ರು. ಅಲ್ಲೇ ತನಕ ಬಂದು ಮುಟ್ಟಿತು ಮತ್ತು ಒಂದು ಹಂತಕ್ಕೆ RSSನ ಕಾರ್ಯಕರ್ತರಾಗಿರುವಂಥ ತೇಜಸ್ ಎನ್ನುವಂಥ ವ್ಯಕ್ತಿ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿದ್ರು, ಡಿಫಾರ್ಮೇಷನ್ ಕೇಸ್ ಹಾಕಿದ್ರು. ಅದು ಕೂಡ ತೇಜಸ್ ಪರವಾಗಿ ಬಂದು ಪ್ರಿಯಾಂಕ್ ಖರ್ಗೆ ಮತ್ತು ಮಹಮ್ಮದ್ ನಲ್ಪಾಡ್ ಅವರ ವಿರುದ್ಧವಾಗಿ ಮಾನಷ್ಟ ಮೊಕದ್ದಮೆ ದಾಖಲಿಸುವಂತೆ ಕೋರ್ಟ್ ಕೂಡ ಸೂಚನೆಯನ್ನು ಮಾಡಿತ್ತು. ಆ ಲೆವೆಲಿಗೆ ಹಿನ್ನಡೆ ಆದರೂ ಕೂಡ ಮತ್ತೆ ರೊಚ್ಚಿಗಿದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ RSSನ ಚಟುವಟಿಕೆಗಳನ್ನ ಬ್ಯಾನ್ ಮಾಡದೇ ಇರಲ್ಲ, ನಾನಿರುವ ತನಕ RSSನ ಚಟುವಟಿಕೆ ನಡೆಯುತ್ತೆ ಅಂದರೆ ನಡೆಯಲೇಬಾರ್ದು, ಅದನ್ನು ಬ್ಯಾನ್ ಮಾಡ್ತೇನೆ, ನಾನಿರುವ ತನಕ ಯಾವುದೇ RSSನ ಚಟುವಟಿಕೆ ನಡೆಯಬಾರ್ದು ಎನ್ನುವಂಥ ಕಠಿಣ ನಿಲುವನ್ನು ತೆಗೆದುಕೊಂಡ್ರು. ಮತ್ತು ದಿನಂಪ್ರತಿ ಯಾವುದೇ ಪ್ರೆಸ್ ಮಾಡಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬಾಯಲ್ಲಿ RSS ವಿರುದ್ಧ ವಾಗ್ದಾಳಿ ಬರ್ತಾನೆ ಇತ್ತು. ಇದೀಗ ಅದಕ್ಕೆ ತಡೆಯೊಡ್ಡುವಂಥ ಕಾಲ ಬಂದುಬಿಡ್ತಾ. ಪ್ರಭಾವಿ ಸಚಿವರು ಕೂಡ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಾಗ ಮಾಡಲಿಕ್ಕಾಗಲ್ಲ, ಎಲ್ಲರಿಗೂ ಒಂದೇ ರೂಲ್ಸು, ಸಪ್ರೇಟ್ ಕಾನೂನನ್ನು ತರಲಿಕ್ಕಾಗಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ರೂಲ್ಸಲ್ಲಿ ಏನಿದೆ ಅದನ್ನು ಮಾತ್ರ ಮಾಡ್ತೇವೆ, ಅವ್ರಿಗೆ ಮತ್ತೆ ಸಪ್ರೇಟ್ ರೂಲ್ಸ್ ತರಲಿಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಹೊಸ ರೂಲ್ಸನ್ನು ತರಲಿಕ್ಕೆ ಹೊರಟಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಿನ್ನಡೆಯಾಯ್ತಾ? ಹಾಗಾದರೆ ಯಾಕಾಯಿತು ಅನ್ನೋದನ್ನು ನೋಡ್ತಾ ಇದ್ರೆ ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಇದೆ. RSSನ 3 ದಿನಗಳ ಬೈಠಕ್ ಇದೆಯಲ್ಲ, ಅದು ವರ್ಷಕ್ಕೊಂದು ಬೇರೆ ಬೇರೆ ಸ್ಥಳಗಳು ನಡೆಯುತ್ತೆ. ಬೇರೆ ಬೇರೆ ಇಡೀ ದೇಶದ
ಸರಸಂಘ ಚಾಲಕರು ಅವರ ಒಂದು ಪದವಿ ಇರ್ತಲ್ಲ, ಆ ಪದವಿಯ ಮುಖ್ಯಸ್ಥರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಕೂತು ಈ ವರ್ಷದಲ್ಲಿ ಏನಾಗಬೇಕು, ವಾರ್ಷಿಕ ಸಭೆಯನ್ನು ನಡೆಸಿ ಮುಂದೆ ಏನೇನಾಗಬೇಕು, ಯಾವ ಹಂತದಲ್ಲಿ ನಾವು ನೋಡಬೇಕು, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅಂಥ ಒಂದು ಚರ್ಚೆಯ 3 ದಿನಗಳ ವಾರ್ಷಿಕ ಸಭೆ ನಿನ್ನೆಯಿಂದ ಆರಂಭವಾಗಿದೆ ಬೆಳಗಾಮಲ್ಲಿ. ಅದು ಮುಖ್ಯವನ್ನು ಪಡ್ಕೊಂಡಿದ್ದು, ಅಂದರೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದು. ನೀವು ಬೇರೆ ಎಲ್ಲರೂ ಆಯಿತು, ಅಸ್ಸಾಮಲ್ಲಿ ಆಯಿತು, ಬಿಹಾರದಲ್ಲಾಯಿತು, ಉತ್ತರ ಪ್ರದೇಶ ಆಯಿತು, ಅಥವಾ ರಾಜಸ್ಥಾನ ಆಯಿತು, ಗುಜರಾತ್ ಆಯಿತು, ಓಕೆ ಅದು ಎಲ್ಲೋ ಆಗ್ತಿತ್ತು. ಆದರೆ ಮೋಹನ್ ಭಾಗವತ್ ಅವರು ಪದೇ ಪದೇ RSSನ ವಿರುದ್ಧವಾಗಿ ಮಾತನಾಡೋದಕ್ಕೆ ಮೋಹನ್ ಭಾಗವತ್ ಹೇಳ್ತಾರೆ, ಇಂಥ ವ್ಯಕ್ತಿಗಳಿಗೆ ನಾವು ಉತ್ತರ ಕೊಡಬೇಕಂತಿಲ್ಲ, ಇವರು ಪ್ರಚಾರಕ್ಕಾಗಿ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಆದರೆ ಒಂದು ಹಂತಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮಾತಿನಿಂದ ಮೋಹನ್ ಭಾಗವತ್ ಅವರು ಮಾತಾಡ್ಲಿಕ್ಕೆ ಆಯ್ತಲ್ಲ ಅನ್ನುವಂಥ ಒಂದು ಖುಷಿ ಕೂಡ ಪ್ರಿಯಾಂಕ್ ಖರ್ಗೆ ಅವರಿತ್ತು. ಆದರೆ ಅದೇ ಇದೀಗ ಮುಂದುವರೆದು ಮೋಹನ್ ಭಾಗವತ್, ದತ್ತಾತ್ರೇಯ ಕೊಡಬಾಳೆ ಇವರೆಲ್ಲ ಕೂಡ ಬೆಳಗಾಮಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಅವರ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕ ಬೈಠಕ್ ನಡೀತಾ ಇದೆ. ಅಲ್ಲಿ ಏನೇನು ಚರ್ಚೆ ಆಗುತ್ತಂದರೆ, ಇಲ್ಲಿ ತನಕ ಏನೇನಾಗಿದೆ, ಈ ಜಾತಿ ಗಣತಿ ವಿಚಾರವಾಗಿ ಏನು ಮಾಡಬೇಕು, ನಾವು ಮುಂದಿನ ವರ್ಷ ತನಕ ಏನೇನು ಮಾಡಬೇಕು, ಎಲ್ಲಿ ಸಮಾರಂಭ ಮಾಡಬೇಕು, ಎಲ್ಲಿ ಫಂಕ್ಷನ್ ಮಾಡಬೇಕು ಎನ್ನುವಂಥ 3 ದಿನಗಳ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕ ಬೈಠಕ್ ನಡೀತಾ ಇದೆ. ಅದು ಈಗ ದೊಡ್ಡ ಚರ್ಚೆ ಆಗ್ತಿರುವುದು. ನೋಡಿ, ಕರ್ನಾಟಕದಲ್ಲಾಯಿತು, ಅವರು 3 ದಿನ ಪ್ರಚಾರ ಮಾಡಿಕೊಳ್ಳಿ, 10, 11, 12, 3 ದಿನ ಆಗುತ್ತೆ, ಎಲ್ಲವೂ ಓಕೆ. ಆದರೆ ಕರ್ನಾಟಕವನ್ನೇ ಆಯ್ಕೆ ಮಾಡಿಕೊಂಡಿದ್ದೇಕೆ? ಪ್ರಿಯಾಂಕ್ ಖರ್ಗೆ ಅವರು ಸೆಡ್ ಹೊಡಿಲಿಕ್ಕೆ ಏನಾದರೂ ಆಯ್ಕೆ ಮಾಡಿಕೊಂಡ್ರ? ಇದರ ನಡುವೆ ಇದೀಗ ಇದೇ ಪ್ರಶ್ನೆಯನ್ನು ಸತೀಶ್ ಜಾರಕಿಹೊಳಿ ಕೇಳಿದಾಗ, ಸತೀಶ್ ಜಾರಕಿಹೊಳಿ ಇದೀಗ ಬೆಳಗಾವಿನ ಉಸ್ತುವಾರಿಯಾಗಿದ್ದಾರೆ, ಅವರನ್ನು ಕೇಳಿದಾಗ ಅವ್ರು ಹೇಳಿದಂಥ ಮಾತಿದೆಯಲ್ಲ, ಅದು ಈಗ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಏನಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಎನ್ನುವುದನ್ನು ನೋಡ್ತಾ ಹೋದರೆ ಅವ್ರು ಸಿಂಪಲ್ ಆಗಿ ಹೇಳ್ತಾರೆ, ಬೆಳಗಾವಿಯಲ್ಲಿ RSS ತುಂಬ ಸ್ಟ್ರಾಂಗ್ ಆಗಿದೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಹೇಳೋಂಥ ಮಾತು ಅವ್ರು ಹೇಳ್ತಾ ಹೊರಡ್ತಾರೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಪ್ರಭಾವಿ ಸಚಿವ, PWD ಸಚಿವ ಖಾತೆಯನ್ನು ಹೊಂದಿರುವಂಥ ಇದೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಹಾತೊರಿತಾ ಇರುವಂಥ KPC ಅಧ್ಯಕ್ಷರಾಗಬೇಕಿದ್ದು ಜಸ್ಟ್ ಮಿಸ್ ಆದಂಥ ಇದೇ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಬೆಳಗಾವಿಯಲ್ಲಿ RSS ತುಂಬ ಸ್ಟ್ರಾಂಗ್ ಇದೆ, ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಜೊತೆಗೆ RSSನವರು ಪ್ರತಿ ವರ್ಷ ಬೇರೆ ಬೇರೆ ಕಡೆ ಬೈಠಕ್ ಮಾಡ್ತಾರೆ. ಈ ವರ್ಷ ಅವರು ಬೆಳಗಾವಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾಕಂದರೆ ಇಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸೆಂಟರ್ ಪಾಯಿಂಟ್ ಆಗಿದೆ, ಹಾಗಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ, ಏನೂ ತೊಂದರೆ ಕೊಡಲ್ಲ, ಬೈಠಕ್ ಅಷ್ಟೇ ಅವ್ರು ಮಾಡೋದು. ನೋಡಿ, ಹೇಳೋದೇನು ಅಂದರೆ, ಯಾಕೆ ಈ ಸತೀಶ್ ಜಾರಕಿಹೊಳಿ RSS ಬಗ್ಗೆ ಸಾಫ್ಟ್ ಆದ್ರ, ಅಥವಾ ಇದನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಮಾತಾಡಿದ್ರೆ ಅಥವಾ ಕೈ ಕೊಟ್ಟೆ ಬಿಟ್ಟರೆ ಅನ್ನೋದನ್ನು ನೋಡ್ತಾ ಹೋದರೆ, ಬೆಳಗಾವಿಯಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ RSS, ಮೊದಲಿಂದಲೂ RSS ಇದೆ. ಜೊತೆಗೆ ಪ್ರತಿ ವರ್ಷ ಅವರು ಬೈಠಕ್ ಮಾಡ್ಕೋತಾರೆ, ನಮಗೇನು ತೊಂದರೆ ಕೊಡಲ್ಲ, ಅವ್ರು ಬರ್ತಾರೆ ಮತ್ತು ಅವ್ರು ಬಂದು ಬೈಠಕ್ ಮಾಡಿ ಹೋಗ್ತಾರೆ. ದೇಶದಲ್ಲಿ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ, ಅಂದರೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೆಂಟ್ರ್ ಪಾಯಿಂಟ್ ಆಗೋದ್ರಿಂದ ಅವ್ರು ಇಲ್ಲಿ ಮಾಡ್ತಾರೆ. ಜೊತೆಗೆ ಏನು ತೊಂದರೆ ಕೊಡಲ್ಲ, ಬೈಠಕ್ ಅಷ್ಟೇ ಮಾಡ್ತಾರೆ, ಪಥಸಂಚಲನ ಏನು ಮಾಡಲ್ಲ. ಈ ಹಿಂದೆ ಕೂಡ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿತ್ತು. ಕರ್ನಾಟಕದಲ್ಲಿ ಯಾವಾಗ 3 ತಿಂಗಳ ಸಭೆ ಆಗುತ್ತೆ, 6 ತಿಂಗಳ ಸಭೆ ಆಗುತ್ತೆ, ಇದು ವರ್ಷದ ಸಭೆ, ವಾರ್ಷಿಕ ಸಭೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬರ್ತಾರೆ. ಈ ಹಿಂದೆ RSSನ ಬೈಠಕ್ ನಡೆದಾಗಲೂ ಕೂಡ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮಾಡಿಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದಾಗ ಅದಕ್ಕೇನು ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರಲ್ಲ, ನಾನು RSSನ ಪಥಸಂಚಲನ ಮಾಡಲ್ಲ ಅಥವಾ ಬೇರೆ ಏನೂ ಅವರ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಕೊಡಲ್ಲ ಅಂತ ಹೇಳಿದ್ರಲ್ಲ, ಅದರಿಂದ ಏನೂ ಅವ್ರು ಬಂದು ಇಲ್ಲಿ ಮಾಡ್ತಾ ಇಲ್ಲ. ಅದು ಅವರ ಪ್ರತಿನಿತ್ಯ ಪ್ರತಿ ವರ್ಷದ ಕಾಯಕ. ಹಾಗಾಗಿ ಖರ್ಗೆ ಹೇಳಿಕೆಗೂ ಮತ್ತು RSSನವರು ಬೆಳಗಾಮಲ್ಲಿ ಬೈಠಕ್ ಮಾಡೋದಕ್ಕೂ ಏನು ಸಂಬಂಧ ಇಲ್ಲ. ನಾವು ಯಾಕೆ ಸುಮ್ಮನೆ ನಮ್ಮ ಮೇಲೆ ಕೆಸರನ್ನು ಏರ್ಸ್ಕೊಳ್ಬೇಕು, ನಾವು ಯಾಕೆ ಸುಮ್ಮನೆ ನಮ್ಮ ಮೇಲೆ ಕಲ್ಲನ್ನು ಹೊಡ್ಕೊಳ್ಬೇಕು, ನಾವು ಯಾಕೆ ಸುಮ್ಮನೆ ಸಂಶಯ ಪಡಬೇಕು? ಖರ್ಗೆ ಅವರು ಹೇಳಿದಕ್ಕೂ ಮತ್ತು ಅದಕ್ಕೆ ಏನು ಸಂಬಂಧ ಇಲ್ಲ. ಪೊಲೀಸರು ಏನು ಬೇಕು ಅದನ್ನು ಮಾಡೇ ಮಾಡ್ತಾರೆ, ಅದರಲ್ಲಿ ನಮ್ಮದು ಹಸ್ತಕ್ಷೇಪ ಇಲ್ಲ, ಪೊಲೀಸರಿಗೆಲ್ಲ ಬಿಟ್ಟಿದ್ದೇವೆ. ಮೋಹನ್ ಭಾಗವತ್ ಬರ್ತಾರೆ, ಜೊತೆಗೆ 50,000 ರಿಂದ 60,000 ಜನ ಬರ್ತಾರೆ. ಇದು ಮೊದಲಿಂದೂ ಆಗ್ತಿದೆ, ಈಗಲೂ ಆಗ್ತಿದೆ, ಅದೇನು ದೊಡ್ಡ ಕೆಲಸ ಅಲ್ಲ. ಯಾರು ಹೇಳಿದ್ದು? ಸತೀಶ್ ಜಾರಕಿಹೊಳಿ ಅವರು. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಗೊತ್ತಿತ್ತು ಇದು ಆಗತ್ತೆ ಅಂತ. ಜೊತೆಗೆ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕಕ್ಕೆ ಸೆಂಟ್ರ್ ಆಗಿರೋದ್ರಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಯಾಕೆ ಸುಮ್ಮನೆ ಮೈ ಮೇಲೆ ಹೇಳ್ಕೊಳ್ಬೇಕು? ಇದು ಸತೀಶ್ ಜಾರಕಿಹೊಳಿ ಹೇಳಿದಂಥ ಅಪ್ಪಟ ಕನ್ನಡ ಮಾತಿನಂಥ ಸತ್ಯ. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ವಲ್ಪ ಮುಳುವಾಯ್ತಾ ಹೇಳ್ಬೋದು, ಇದಿಲ್ಲ ನೋಡಬೇಕು, ಇದನ್ನು ಕರೆಕ್ಟ್ ನೋಡಬೇಕು, ಪ್ರಿಯಾಂಕ್ ಖರ್ಗೆ ಅವರು ಆ್ಯಕ್ಷನ್ ತೊಗೊಳ್ತೀನಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು, ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದೇ ಅಂತಿಮ ವೇದ ವಾಕ್ಯ ಅನ್ನುವಂಥ ಮಾತನ್ನು ಹೇಳ್ಬೋದಿತ್ತು. ಎಲ್ಲೂ ಕೂಡ ಹಾಗೆ ಹೇಳಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಹೇಳಿದ್ದಾರೆ,
RSSನವರು ತಮ್ಮ ಒಂದು ಬೈಠಕನ್ನು ಮಾಡ್ತಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಮತ್ತು ಅದರಿಂದನೇ ರೊಚ್ಚಿಗಿದ್ದು RSSನವರು ಬೈಠಕ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಸುಖ ಸುಳ್ಳು. ಅವರು ಪ್ರತಿ ವರ್ಷದಿಂದ ಒಂದು ಕಡೆ ಮಾಡಬೇಕಿತ್ತು. ಇಲ್ಲಿ RSS ಸ್ಟ್ರಾಂಗ್ ಇದೆ. ಹುಬ್ಬಳ್ಳಿ ಮತ್ತು ಬೆಳಗಾಂ ಜಾಗದಲ್ಲಿ ಸ್ವಲ್ಪ RSS ಸ್ಟ್ರಾಂಗ್ ಇದೆ, ಹಾಗಾಗಿ ಇಲ್ಲಿ ಮಾಡ್ತಾ ಇದ್ರೆ ಹೊರತು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ರೊಚ್ಚಿಗೆದ್ದು ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಇಲ್ಲೂ ಮಾಡ್ತಾ ಇಲ್ಲ. ಜೊತೆಗೆ ಈಗಾಗಲೇ ಹಲವಾರು ಬಾರಿ ಮಾಡಿದ್ದಾರೆ, ಲಕ್ಷಗಟ್ಟಲೆ ಜನ ಸೇರ್ ಮಾಡಿದ್ದಾರೆ. ಅವ್ರ ಕೆಲಸ ಮಾಡ್ಕೊತಾರೆ, ಬಿಟ್ಬಿಡು, ಯಾಕೆ ಸುಮ್ಮನೆ ನಮ್ಮ ಮೇಲೆ ನಾವು ಮೈ ಮೇಲೆ ಹೇಳ್ಕೊಳ್ಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಮತ್ತೊಂದು ಅರ್ಥ ಅಂದರೆ ಇದೇ ವಿಷಯವಾಗಿ ಮಾತನಾಡಿದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಹೇಳ್ತಾರೆ, ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ, ಪೇಪರಲ್ಲಿ ನೋಡಿದ್ದೇನೆ ಇಂಥ ವಿಷಯ, ಬೆಳಗಾಮಲ್ಲಿ ಬೈಠಕ್ ಆಗುತ್ತೆ, 3 ದಿನ ಬೈಠಕ್ ಆಗುತ್ತೆ ಅನ್ನೋಂಥ ಮಾತು. ನಾನು ಅದನ್ನು ವರದಿ ತರಿಸ್ಕೊಳ್ತಾ ಇದ್ದೇನೆ, ನೋಡಬೇಕು ಕಾನೂನಿನಲ್ಲಿ ಏನೆಲ್ಲ ಅವಕಾಶ ಇದೆಯಲ್ಲ ಅದು ಮಾಡಲೇಬೇಕಾಗತ್ತೆ. ಅವರಿಗೇನು ಸಪ್ರೇಟ್ ರೂಲ್ಸ್ ತರಲಿಕ್ಕಾಗಲ್ಲ, ಸಪ್ರೇಟಾಗಿ ಅವರನ್ನು ಹಿಡಿತ ಮಾಡಲಿಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತಿನಲ್ಲಿ ಏಟನ್ನು ಕೊಟ್ರ, ಅಥವಾ RSSನ ಅನೇಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹೊರಟ್ರ, ಅಥವಾ RSSನ ಚಟುವಟಿಕೆಗೆ ಪರೋಕ್ಷವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ ಅಥವಾ ಪರ್ಮಿಷನ್ ಕೊಡುವಂಥ ಸಹವಾಸಕ್ಕೆ ಹೋದ್ರೆ ಎಲ್ಲೂ ಕೂಡ ಕಾದು ನೋಡಬೇಕು. ಯಾಕಂದರೆ ಎಡಪಂಥೀಯರ ಪರವಾಗಿ ಅಥವಾ RSSನ ವಿರೋಧವಾಗಿ ಇಲ್ಲಿ ಯಾರೂ ಕೂಡ ಸಪೋರ್ಟಿವ್ ಆಗಿಲ್ಲ. ಸಪೋರ್ಟಿವ್ ಆಗಿದ್ದಂಥವರು KPC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಮಾತ್ರ ಇದೀಗ ಪ್ರಿಯಾಂಕ್ ಖರ್ಗೆ ಅವರ ಸಪೋರ್ಟಿಗಿದ್ದಾರೆ ಹೊರತು DK ಶಿವಕುಮಾರ್ ಅಪ್ಪಟ ಹಿಂದೂ ಕಾರ್ಯಕರ್ತ, ಮಿಕ್ಕ ಎಲ್ಲರೂ ಕೂಡ ವೋಟ್ ಬ್ಯಾಂಕ್ ಜೊತೆಗೆ ಯಾರನ್ನೂ ಕೂಡ ಎದುರು ಹಾಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಏನು ಬೇಕು ಅದನ್ನು ಮಾಡ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಕೆಲಸ ಇದೆಯಲ್ಲ, ಇಲ್ಲ ನಾನು RSSನ ವಿರೋಧ ಮಾಡಬೇಕು, RSS ವಿರುದ್ಧ ಹೋರಾಡಬೇಕು, ಅದಕ್ಕೆ ಸೊಪ್ಪು ಹಾಕುವಂಥ ಒಬ್ಬ ವ್ಯಕ್ತಿ ಅಂದರೆ ಆಗ ಸಿದ್ದರಾಮಯ್ಯ ಇದ್ದರು, ಈಗ ಸಿದ್ದರಾಮಯ್ಯ ಇಲ್ಲ. ಆದರೆ ಅಧಿಕಾರದಲ್ಲಿ ಇಲ್ಲದಂಥ BK ಹರಿಪ್ರಸಾದ್ ಇದ್ದಾರೆ. BK ಹರಿಪ್ರಸಾದ್ ಏನೋ ಮುಖ್ಯಮಂತ್ರಿ ಆಗಿದ್ದರೆ ಅಥವಾ ಒಂದು ಉನ್ನತ ಮಟ್ಟದ ಒಂದು ಪವರ್ ಇದ್ದರೆ ಆಗ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಬಲ ಬರ್ತಾಯಿತ್ತು. ಆದರೆ ಯಾವುದೂ ಕೂಡ ಆಗ್ತಿಲ್ಲ. ಒಂದು ಸಂಘಟನೆ ಬ್ಯಾನ್ ಮಾಡಬೇಕು, ಒಂದು ಸಂಘಟನೆ ಏನಾದರೂ ಮಾಡಬೇಕಂದ್ರೆ ಅದು ಕೇಂದ್ರ ಸರ್ಕಾರನ ಮಾತ್ರ ಸಾಧ್ಯ, ಮತ್ತು ಕರ್ನಾಟಕದ ರೆಫರ್ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ. ಅಂಥ ಒಂದು ವಿಷಯ ಗೊತ್ತಿದ್ರು ಕೂಡ ಪದೇ RSS ವಿರುದ್ಧ ಹೇಳಿಕೆಯನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮುಜುಗರ ಮಾಡಲಿಕ್ಕೆ ಹೊರಟ್ರ, ಅಥವಾ 2028ರ ಚುನಾವಣೆ ಹೊತ್ತಿಗೆ ಈ RSS ವಿರುದ್ಧ ಬೆಂಡೆದ್ದು ಹೋರಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರ ಇಂಥ ಸ್ಟೇಟ್ಮೆಂಟ್ಗಳೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಮುಳುವಾಗುತ್ತಾ? ಇಂಥ ಒಂದು ಮುಳುವಾಗೋ ಸಂದರ್ಭವನ್ನು ಗೊತ್ತಿದ್ದು ಸ್ವಲ್ಪ ದಿನ ಸುಮ್ಮನಿದ್ದು ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಈ ನಾಗಲೋಟಕ್ಕೆ ಬ್ರೇಕ್ ಹಾಕ್ತಾರ DK ಶಿವಕುಮಾರ್ ಅವರು ಅಥವಾ ಸತೀಶ್ ಜಾರಕಿಹೊಳಿ ಅವರು? ಎಲ್ಲವೂ ಕೂಡ ಒಂದು ಹಂತಕ್ಕೆ ಮಾತುಕತೆಯಲ್ಲಿದೆ. ಕೆಲವು ದಿನಗಳನ್ನ ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥ ಚರ್ಚೆ DK ಶಿವಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಏನೇ ಇರಲಿ, ತಂದೆಯವರು AICC ಅಧ್ಯಕ್ಷರಾಗಿರಲಿ ಅಥವಾ ಏನೇ ಇದ್ರೂ ಕೂಡ ನಾವು ಸಮಾಜ ಉಳಿಯುವಂಥ ಕೆಲಸ ಮಾಡಬಾರ್ದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಯಾರ ಮತ ಕೂಡ ಕಡೆಗಣಿಸುವ ಹಾಗಿಲ್ಲ. ನಾವು RSS ಅಂತ ಕೇವಲ ಬ್ರಾಹ್ಮಿನ್ಸ್ ಮತವನ್ನು ಕಡೆಗಣಿಸಿದ್ರೆ ಅದರ ಹಿಂದೆ ಹಿಂದುತ್ವ ಅಡಗಿದೆ. ಹಿಂದುತ್ವವನ್ನು ಪಾಲಿಸುವಂಥವರು ಕೋಟಿ ಜನ ಇದ್ದಾರೆ. ಹೀಗಾಗಿ ಯಾವುದೇ ಒಂದು ಹಂತ ಕೂಡ ಯಾವುದೇ ಸಮುದಾಯ ಆಗಲಿ, ಅದು ಹಿಂದೂ ಅಲ್ಪಸಂಖ್ಯಾತ ಯಾವುದೇ ಸಮುದಾಯವನ್ನು ಕೂಡ ಕಡೆಗಣಿಸಿ ಮಾತನಾಡಿದರೆ ಕೊನೆಯಾಗಿದ್ದಾಗಾಯ್ತು. 2018ರಲ್ಲಿ ಲಿಂಗಾಯತ ಧರ್ಮವನ್ನು ಒಡಲಿಕ್ಕೆ ಹೋಗಿ ಮುಂದೆ ಆದಂಥ ಅನಾಹುತ ಇದೆಯಲ್ಲ, ಅದು ಮುಂದೆ ಆಗಬಹುದು, 2028ರಲ್ಲಿ ಆಗಬಹುದು. ಹೀಗಾಗಿ ಯಾವುದೇ ಹಂತಕ್ಕೂ ಕೂಡ ನಾವು ಧರ್ಮದ ಪರವಾಗಿ ವಿರೋಧವಾಗಿ ಏನು ಹೇಳಿಕೆ ಕೊಡಬಾರ್ದು. ಇಲ್ಲೇ ತನಕ ಆಗಿದೆ, ಏನೋ ಪವರ್ ಸಿಕ್ಕಿದೆ, ಇನ್ನು ಮುಂದಾದರೂ ಕೂಡ ನಾವು RSSನ ಬ್ಯಾನ್ ಮಾಡೋದಾಗಲಿ, RSSನ ವಿಚಾರವಾಗಿ ಕೆದಕೋದಕ್ಕಿಂತ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕು, ಕ್ರೈಮ್ಗಳ ರೇಟ್ ಕಡಿಮೆ ಆಗಬೇಕು, ಎಲ್ಲೆಲ್ಲಿ ಕಾನೂನು ಪಾಲನೆ ಆಗ್ತದೆ ಅಲ್ಲದನ್ನು ಪಾಲನೆ ಮಾಡಬೇಕು. ಜೊತೆಗೆ ಏನೇನು ಅವ್ಯವಹಾರ ಇದೆಯಲ್ಲ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾರಾದರೂ ಹೇಳಿಕೆ ಕೊಟ್ಟು ಅದನ್ನು ಒಪ್ತಾರೆ ಹೊರತು ದಿನಂಪ್ರತಿ ಮೈಕ್ ಕಂಡು ಕೂಡಲೇ ಅಥವಾ ಕ್ಯಾಮ್ರಾ ಕಂಡು ಕೂಡಲೇ RSS ಅನ್ನುವಂಥ ಒಂದು ಚಾಳಿ ಬಿಟ್ಟರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ಸಿಗೂ ಒಳ್ಳೆಯದಾಗತ್ತೆ. ಇಲ್ಲಾಂದರೆ 2018ರಲ್ಲಿ ಸ್ವಲ್ಪ ಮಟ್ಟಿಗೆ ಸೋಲಾಗಿತ್ತು ಕಾಂಗ್ರೆಸ್ಸಿಗೆ, 2028ರಲ್ಲಿ ದೊಡ್ಡ ಸೋಲಾಗುವಂಥ ಒಂದು ಕಾಲ ದೂರ ಉಳಿದಿಲ್ಲ. ಇದನ್ನು ಅರಿತಂಥ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯವರು ಮುಂಜಾಗ್ರತಾ ಕ್ರಮವಾಗಿ RSSನ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅನ್ನೋದಕ್ಕಿಂತ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಒಂದು ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ಬೋದು. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಲ್ಲೂ ಕೂಡ ಕಾದು ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.